ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ KCETಲಿ ಯಾವ್ಯಾವ ಥರದ ಕ್ವಶನ್ ಬರುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾನು ಈ ಚಾಪ್ಟ್ರಲ್ಲಿಂದ ಸಿನಾಪ್ಸಿಸ್ ಮಾಡ್ತಾ ಇಲ್ಲ. ಏನಕ್ಕೆ ಸಿನಾಪ್ಸಿಸ್ ಮಾಡ್ತಾ ಇಲ್ಲ ಅಂದರೆ, ಸಿನಾಪ್ಸಿಸ್ ಮಾಡೋದಕ್ಕೆ ನನಗೆ ಒಂದು ದಿನ ಬೇಕು ಆ್ಯಂಡ್ ಆ ವಿಡಿಯೋ 20 to 25 ಮಿನಿಟ್ಸ್ ಲೆಂತ್ ಆಗೋಗುತ್ತೆ. ಎಷ್ಟೊಂದು ಜನಕ್ಕೆ ಅದು ಯೂಟ್ಯೂಬಲ್ಲಿ ಸಿಗದೇ ಇರ್ಬೋದು, ಅಥವಾ 25 ಮಿನಿಟ್ಸ್ ನೋಡಿದ್ರೆ ನನಗೆ ಟೈಮ್ ವೇಸ್ಟ್ ಆಗ್ಬೋದು ಅಂತ ಅನ್ನಿಸ್ಬೋದು. ಹಾಗಾಗಿ ನೋಡೋದಿಲ್ಲ ಅವರು. ಸೊ ಟು ಅವಾಯ್ಡ್ ದಟ್, ಐ ವಿಲ್ ಡಿಸ್ಕಸ್ ಓನ್ಲಿ 2 ಕಾನ್ಸೆಪ್ಟ್ಸ್ ಪರ್ ವಿಡಿಯೋ. ನಾನೇ ಫಾರ್ಮುಲಾ ಫಸ್ಟೇ ಹೇಳ್ತೀನಿ, ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಇದ್ದೀವಿ ಪ್ರಾಬ್ಲಮ್ಸು ಅಂತ. ಬೇಸ್ಡ್ ಆನ್ ಓನ್ಲಿ ದೋಸ್ ಫಾರ್ಮುಲಾಸ್ ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಈ ವಿಡಿಯೋದಲ್ಲಿ ನಾವು ಬಯೋಟ್-ಸವರ್ಟ್ಸ್ ಲಾ ಮತ್ತು ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಬಯೋಟ್-ಸವರ್ಟ್ಸ್ ಲಾಗೆ ಈಕ್ವೇಷನ್ ಏನು? DB is equal to μ0/4π IDL sin theta by r². ಇದೇ ಈಕ್ವೇಷನ್. ಓಕೆ, ದಿಸ್ ಇಸ್ ಬಯೋಟ್-ಸವರ್ಟ್ಸ್ ಲಾ. ಇದು ನೀವು ನೆನ್ಪಿಟ್ಕೊಂಡಿರಬೇಕು. ಇದ್ರ ಮೇಲೆ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್, ಒಂದು ಸ್ಟ್ರೈಟ್ ಕಂಡಕ್ಟರ್ ಇದೆ. ಇಫ್ ಕರೆಂಟ್ ಇಸ್ I that is flowing in this conductor, and let me consider a point P which is at a distance r, then at this point P the magnetic field B will be equal to μ0I/2πr. ಓಕೆ, ಈ ಎರಡು ಈಕ್ವೇಷನ್ನು ನಿಮಗೆ ನೆನಪಿರಬೇಕು. ಬೇಸ್ಡ್ ಆನ್ ಓನ್ಲಿ ದಿಸ್ 2 ಫಾರ್ಮುಲಾಸ್ ಐ ವಿಲ್ ಬಿ ಸಾಲ್ವಿಂಗ್ ಫ್ಯೂ ಪ್ರಾಬ್ಲಮ್ಸ್. ನಿಮಗೆ ಸಬ್ಸ್ಟಿಟ್ಯೂಷನ್ನೇ ಇಂಪಾರ್ಟೆಂಟು. ಹಾಗಾಗಿ ನನ್ನ ಎಫರ್ಟ್ಸ್ ನಿಮಗೆ ಇಷ್ಟ ಆದಲ್ಲಿ ಅಟ್ಲೀಸ್ಟ್ ಈ ವಿಡಿಯೋಗೆ ಒಂದು 300 ಲೈಕ್ಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಟಾರ್ಗೆಟ್. ನೋಡೋಣ ಎಷ್ಟು ರೀಚ್ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಗಿವನ್ ಬೈ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆಯಂತೆ. ಸೊ ಒಂದು ಪಾಯಿಂಟ್ P ಇದೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾನು ಕಂಡುಹಿಡಿಯೋದಕ್ಕೆ ಯಾವ ಲಾನ ಯೂಸ್ ಮಾಡಬೇಕು ಅಂತ ಅವರ ಕ್ವಶನ್. ಸೊ ಕೂಲಮ್ಸ್ ಲಾ ಕಮ್ಸ್ ಅಂಡರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಅದು ಅಲ್ಲ. ಲೆನ್ಜಸ್ ಲಾ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಕಿರ್ಚಾಫ್ಸ್ ಲಾ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕರೆಂಟ್ ಇನ್ ದ ನೋಡ್ ಅಥವಾ ಕ್ಲೋಸ್ಡ್ ಲೂಪ್ ಇದ್ದಾಗ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಅಲ್ಲ. ಸೊ ಇಟ್ ಇಸ್ ಬಯೋಟ್-ಸವರ್ಟ್ಸ್ ಲಾ ದಟ್ ವಿ ಯೂಸ್. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಬಿ ಮ್ಯಾಕ್ಸಿಮಮ್ ಡ್ಯೂ ಟು a small current element of current carrying conductor at a point, the angle between the element and the line joining the element to the given point must be. ಅಂದರೆ ಅವ್ರ ಹತ್ರ ಒಂದು ಕರೆಂಟ್ ಎಲಿಮೆಂಟ್ ಇದೆಯಂತೆ. ಸೊ ಕರೆಂಟ್ I is flowing, a point P is there. This is the line joining the point P and the current element. ಇದೆರಡರ ಮಧ್ಯ ಆ್ಯಂಗಲ್ ಎಷ್ಟಿದ್ರೆ the magnetic field at this point will be maximum ಅಂತ ಅವರ ಕ್ವಶನ್. So from Biot-Savart's law we know that dB is equal to μ0/4π IDL sin theta by r². ಸೊ ಇಲ್ಲಿ ಆ್ಯಂಗಲ್ ತೀಟಾ ಅಂತಾನೆ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆ್ಯಂಗಲ್ ಮೇಲೆ ಡಿಪೆಂಡ್ ಆಗೋ ಕಾಂಪೊನೆಂಟ್ ಓನ್ಲಿ ಸೈನ್ ತೀಟಾ. ಸೈನ್ ತೀಟಾ ಮ್ಯಾಕ್ಸಿಮಮ್ ಇದ್ದರೆ, ಸೊ ಸೈನ್ ತೀಟಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು DB. ಆವಾಗ ಸೈನ್ ತೀಟಾ ಮ್ಯಾಕ್ಸಿಮಮ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಆಲ್ಸೋ ಬಿ ಮ್ಯಾಕ್ಸಿಮಮ್. ಕರೆಕ್ಟ್. ಸೈನ್ ತೀಟಾ ಮ್ಯಾಕ್ಸಿಮಮ್ ಯಾವಾಗುತ್ತೆ? ಸೈನ್ 90ಗೆ ಮಾತ್ರ ಮ್ಯಾಕ್ಸಿಮಮ್ ಆಗುತ್ತೆ. ಸೈನ್ 90 ಬಿಕಮ್ಸ್ ಸೈನ್ 90 ಇದ್ರೆ ಏನಾಗುತ್ತೆ ವ್ಯಾಲ್ಯೂ? ದಟ್ ವಿಲ್ ಬಿ ಈಕ್ವಲ್ ಟು 1. ಆವಾಗ DB ವಿಲ್ ಬಿ ಮ್ಯಾಕ್ಸಿಮಮ್. ಸೊ ಆಪ್ಷನ್ B ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ನಾನು ಸುಮಾರು ಜನ KCET ಮಾಡ್ತಾ ಇರೋ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೆ. ಅಲ್ಲೆಲ್ಲ ಫಿಸಿಕ್ಸು ತುಂಬ ಲೆಂತಿ ಆಗ್ತಾ ಇತ್ತು. ಸೊ ನೀವು ಅಲ್ಲಿ ಕಮೆಂಟ್ ಹಾಕ್ತಾನೆ ಇದ್ರಿ, ಶಾರ್ಟ್ಕಟ್ ಹೇಳ್ಕೊಡಿ ಅಂತ. ಬಟ್ ಅಲ್ಲಿ ಟೀಚರ್ಸ್ ಪಾಪ ಅವರು ಕ್ಲೀನಾಗೇ ಮಾಡ್ತಿದ್ದಾರೆ. ಎಲ್ಲ ಪ್ರಾಬ್ಲಮ್ಸ್ಗೂ ಶಾರ್ಟ್ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಕೆಲವು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಶಾರ್ಟ್ಕಟ್ ಹೇಳ್ಕೊಡ್ತೀವಿ ಅಂತ ಹೇಳ್ಬೋದು. ಆದರೆ ಅವ್ರು ಅದೇ ಥರದ ಪ್ರಾಬ್ಲಮ್ನ ಪಿಕ್ ಮಾಡಿರ್ತಾರೆ. ನೀವು KCET ಎಕ್ಸಾಮ್ಗೆ ಹೋದಾಗ ಆ ಥರ ಪ್ರಾಬ್ಲಮ್ ನಿಮ್ಮ ಕಣ್ಮುಂದೆ ಕಾಣದೇ ಇರ್ಬೋದು. ಆವಾಗ ನೀವು ಹೇಗೆ ಸಾಲ್ವ್ ಮಾಡ್ತೀರಾ? ಎಲ್ಲದಕ್ಕೂ ಶಾರ್ಟ್ಕಟ್ ಇರಲ್ಲ. ಸೊ ಕೆಲವು ಸತಿ ಏನಾಗುತ್ತೆ ಅಂದರೆ ಎಲ್ಲರೂ 60 ಔಟ್ ಆಫ್ 60 ಮಾರ್ಕ್ಸ್ ಏನು ತೆಗಿಯೋಕ್ಕಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸೆಂಟೈಲ್. ಒಬ್ಬೊಬ್ಬರು ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ನೀಟ್ ಲೆವೆಲ್ಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ದೇ ಕ್ಯಾನ್ ಆನ್ಸರ್ 60 ಕ್ವಶನ್ಸ್ ಈಸಿಲಿ. ಬಟ್ ನೀವು ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಆನ್ಸರ್ ಮಾಡಿದ್ರೆ ನಿಮಗೆ ಜಾಸ್ತಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಮೋರ್ ಮಾರ್ಕ್ಸ್ ಇಸ್ ಹೈ ಅಲ್ವಾ? ಸೊ ನಾವು ಕನ್ವೆನ್ಷನಲ್ ಮೆಥಡ್ಡೇ ಹೋಗೋಣ. ಸುಮ್ಮನೆ ಕಣ್ಣು ಒರೆಸೋದಕ್ಕೆ ನಿಮಗೆ ಶಾರ್ಟ್ಕಟ್ ನಾನಂತೂ ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇವೆಲ್ಲ ಕನ್ವೆನ್ಷನಲ್ ಮೆಥಡಲ್ಲೇ ಸಾಲ್ವ್ ಮಾಡಬೇಕು. ಸೊ 20 ಆಂಪಿಯರ್ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ಅ ಲಾಂಗ್ ಸ್ಟ್ರೈಟ್ ವೈರ್. The intensity of the magnetic field at a distance of 10 centimeter from the wire will be. So ಒಂದು current carrying conductor ಇದೆ. The current is 20 amperes that is flowing. There is a point P which is at a distance of
10 ಸೆಂಟಿಮೀಟರ್ಸ್. 10 ಸೆಂಟಿಮೀಟರ್ ಅಂದರೆ 10 × 10⁻² ಮೀಟರ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ. ಸೊ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ಗೆ ವಿ ನೋ ದಟ್ ಬಿ ಇಸ್ ಈಕ್ವಲ್ ಟು μ0I/2πr ಅಂತ ನನಗೆ ಈಕ್ವೇಷನ್ ಗೊತ್ತು. ಸೊ ಐ ವಿಲ್ ಯೂಸ್ ದಟ್. μ0 ಅಂದರೆ ಎಷ್ಟು? ದ ವ್ಯಾಲ್ಯೂ ಆಫ್ μ0 ಇಸ್ 4π × 10⁻⁷ ಅಂತ ನಿಮಗೆ ಗೊತ್ತಿರಬೇಕು. ಸೊ ಐ ವಿಲ್ ಯೂಸ್ ದಟ್. 4π × 10⁻⁷ ಇಂಟು ಕರೆಂಟ್ ಎಷ್ಟಿದೆ? ಇಟ್ ಇಸ್ 20 ಆಂಪಿಯರ್ಸ್ ಹೋಲ್ ಡಿವೈಡೆಡ್ ಬೈ 2 × π ಇಂಟು ಡಿಸ್ಟೆನ್ಸ್ ಆಫ್ ಸಪರೇಷನ್ ಇಸ್ 10 × 10⁻². ಕರೆಕ್ಟ್. ಪೈ ಕ್ಯಾನ್ಸಲ್ ಮಾಡ್ತೀನಿ. 2 1s 2 10s 10 1s 10 1s. ಸೊ 10⁻² ಮೇಲೆ ಹೋದರೆ 10⁻+2 ಆಗುತ್ತೆ. ಸೊ ದ ಫೈನಲ್ ಆನ್ಸರ್ ವಿಲ್ ಬಿ 4 × 10⁻⁷ + 2 ಇಸ್ -5. ಸೊ ಇದೆಯಾ ಅದು? ಓಕೆ, 4 × 10⁻⁵ ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಅ ಲಾಂಗ್ ಸ್ಟ್ರೈಟ್ ವೈರ್. ನೋಡಿ, ಲಾಂಗ್ ಸ್ಟ್ರೈಟ್ ವೈರ್ ಅಂತ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ ಒಂದು ಪಾಯಿಂಟ್ ಬಂದುಬಿಡಬೇಕು. ಅಟ್ ಅ ಡಿಸ್ಟೆನ್ಸ್ ಆಫ್ 5 ಸೆಂಟಿಮೀಟರ್ ಫ್ರಮ್ ದ ವೈರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ 20 ಸೆಂಟಿಮೀಟರ್ ಫ್ರಮ್ ದ ಸ್ಟ್ರೈಟ್ ವೈರ್ ವುಡ್ ಬಿ. ಸೊ ಒಂದು ವೈರ್ ಇದೆ ಆಯಿತಾ, ಅಲ್ಲೇನೋ ಕರೆಂಟ್ ಫ್ಲೋ ಆಗ್ತಾ ಇದೆ. ಅಟ್ ಅ ಪಾಯಿಂಟ್ ಓಕೆ P1 ಅಂತ ಕನ್ಸಿಡರ್ ಮಾಡ್ತೀನಿ, ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 5 ಸೆಂಟಿಮೀಟರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಬಿ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ನೆಕ್ಸ್ಟ್ ಅವರು ಏನಂತ ಕೇಳ್ತಾ ಇದ್ದಾರೆ ಅಂದರೆ ಅಟ್ ಅ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್. ಐ ವಿಲ್ ಕಾಲ್ ದಿಸ್ ಅಸ್ P2. ಸೊ ಇದನ್ನೇ ಲೈನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡಿ ದಿಸ್ ಇಸ್ 20 ಸೆಂಟಿಮೀಟರ್. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ಅವರು ಕೇಳ್ತಿದ್ದಾರೆ. ಸೊ ಫಸ್ಟು ಬಿಗೆ ಒಂದು ಈಕ್ವೇಷನ್ ಬರೆಯೋಣ. ಬಿ ಇಸ್ ಈಕ್ವಲ್ ಟು μ0I/2πr1. ಕರೆಕ್ಟ್. ಸಿಮಿಲರ್ಲಿ ಇವಾಗ P2ಗೆ ಐ ವಿಲ್ ಅಸ್ಯೂಮ್ ನೌ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ B ಡ್ಯಾಶ್. ಸೊ B ಡ್ಯಾಶ್ ವಿಲ್ ಬಿ ಈಕ್ವಲ್ ಟು μ0I/2πr2. ಸೊ ನೋಡಿ, ಇದು ಎರಡು ಈಕ್ವೇಷನಲ್ಲಿ μ0I ಎಲ್ಲ ಕಾನ್ಸ್ಟೆಂಟ್ ಆಗಿದೆ, ಓನ್ಲಿ ಆರ್ ಇಸ್ ವೇರಿಯಿಂಗ್. ಸೊ ನಾವು ಐ ವಿಲ್ ಕನ್ಸಿಡರ್ B'/B ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಆವಾಗ B ಡ್ಯಾಶ್ ಅಂದರೆ ಏನು? μ0I/2πr2 ಇಂಟು ಇವಾಗ ಇದನ್ನು ನ್ಯೂಮರೇಟ್ರಿಗೆ ತೊಗೊಂಬರ್ತೀನಿ, ನನಗೆ ಈಸಿ ಆಗುತ್ತೆ ಕ್ಯಾನ್ಸಲೇಷನಲ್ಲಿ. 2πr1/μ0I. ಸೊ ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ, 2π ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ r1/r2. B'/B ಇಸ್ ಈಕ್ವಲ್ ಟು r1/r2 ಆಯಿತು. ಸೊ B'/B is equal to, what is the value of R1? They have given it as 5 centimeters. So 5 × 10⁻² divided by, what is the value of R2? They have given it as 20 centimeters. So 20 × 10⁻². ಇದೆರಡು ಕ್ಯಾನ್ಸಲ್ ಆಗುತ್ತೆ. 5 1s 5 4s. So B'/B is equal to 1/4. From this, what is the value of B dash? B dash is equal to cross multiply ಮಾಡಿಕೊಂಡ್ರೆ B/4 ಆಗುತ್ತೆ. So the magnetic field at a distance of 20 centimeter has been reduced by 4 times ಅಂತ ನಾನು ಹೇಳ್ಬೋದು. ಇದು ಇದೆಯಾ ಈಕ್ವೇಷನಲ್ಲಿ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಎ ವರ್ಟಿಕಲ್ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರೀಸ್ ಅ ಕರೆಂಟ್ ವರ್ಟಿಕಲಿ ಅಪ್ವರ್ಡ್ಸ್. ಅ ಪಾಯಿಂಟ್ P lies to the east of it at a small distance and another point Q lies to the west at the same distance. The magnetic field at point P is. ಸೊ ಫಸ್ಟು ನಾವು ಡೈರೆಕ್ಷನ್ನ ಕಲ್ತ್ಕೊಳ್ಳೋಣ. ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್. ಸೊ ರೈಟ್ ಸೈಡ್ ವಿಲ್ ಬಿ ಈಸ್ಟ್ ಆ್ಯಂಡ್ ಲೆಫ್ಟ್ ಸೈಡ್ ವಿಲ್ ಬಿ ವೆಸ್ಟ್. ಓಕೆ, ಅವ್ರು ಏನಂತ ಕೊಟ್ಟಿದ್ದಾರೆ? ದೇ ಹ್ಯಾವ್ ಅ ಕಂಡಕ್ಟರ್ ವಿಚ್ ಇಸ್ ಕ್ಯಾರಿಯಿಂಗ್ ಅ ಕರೆಂಟ್ I ಟುವರ್ಡ್ಸ್ ದ ಸಮ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಟು ದ ಈಸ್ಟ್ ಆಫ್ ಇಟ್ ದೇರ್ ಈಸ್ ಅ ಪಾಯಿಂಟ್ P ಅಟ್ ಸಮ್ ಡಿಸ್ಟೆನ್ಸ್ R ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಸೊ ಅವ್ರು ಏನಂತ ಕೇಳ್ತಾ ಇದ್ದಾರೆ ಅಂದರೆ ದೇ ಹ್ಯಾವ್ ಅನದರ್ ಪಾಯಿಂಟ್ Q ಅಟ್ ದ ಸೇಮ್ ಡಿಸ್ಟೆನ್ಸ್ R ಬಟ್ ಇನ್ ವೆಸ್ಟ್. ಸೊ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ Q ಹೇಗೆ ಸಂಬಂಧ ಹೊಂದಿದೆ ಅಥವಾ ಅದೆರಡರ ಮಧ್ಯ ರಿಲೇಷನ್ ಏನು ಅಂತ ಕೇಳ್ತದೆ. ಸೊ ವಿ ನೋ ದಟ್ ಫಾರ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ B is equal to μ0I/2πr. ಕರೆಕ್ಟ್. ಇಲ್ಲಿ ಡೈರೆಕ್ಷನ್ ಯಾವುದು ಕಾಂಪೋನೆಂಟ್ ಇಲ್ಲ. ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ B is ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಫ್ ಸಪರೇಷನ್. ಹಾಗಾಗಿ ಅದು ವೆಸ್ಟಲ್ಲಾದರೂ ಇರಲಿ ಈಸ್ಟಲ್ಲಾದರೂ ಇರಲಿ ಅದೇನು ವೇರಿ ಆಗೋದಿಲ್ಲ. ಸೊ ಕೀಪಿಂಗ್ ದಿಸ್ ಪಾಯಿಂಟ್ ಇನ್ ಮೈಂಡ್, ಐ ಕ್ಯಾನ್ ಸೇ the magnetic field at point P and the magnetic field at point Q are one and the same. So it is same as that of Q. So option B is the right answer.
ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. 2 long straight wires are set parallel to each other. Each carries a current I in the same direction and the separation between them is 2R. Intensity of magnetic field midway between them is ಅಂತ ಕೇಳಿದ್ದಾರೆ. ಅವ್ರ ಹತ್ರ 2 ಕಂಡಕ್ಟರ್ ಇದೆಯಂತೆ. They both are carrying a current I in the same direction like this. And the distance of separation between these 2 conductors is 2R ಅಂತ ಕೊಟ್ಟಿದ್ದಾರೆ. ಸೊ ಒಂದು ಮಿಡ್ವೇಲಿ ಒಂದು ಪಾಯಿಂಟ್ನ P ಅಂತ ಕನ್ಸಿಡರ್ ಮಾಡಿದ್ರೆ ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆಫ್ R ಫ್ರಮ್ ಈಚ್ ಆಫ್ ದಿಸ್ ಕಂಡಕ್ಟರ್ಸ್. ಸೊ ವಾಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಟ್ ದಿಸ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ವೆನ್ ವಿ ಯೂಸ್ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಫಾರ್ ದಿಸ್ ಕಂಡಕ್ಟರ್ 1 ಅಂತ ಅಂದ್ಕೊಳ್ಳಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಗೋಯಿಂಗ್ ಇನ್ ಸರ್ಕ್ಯುಲರ್ ಪಾರ್ಟ್ಸ್, ಕರೆಕ್ಟ್? ಸೊ ಇದಕ್ಕೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಸೊ ಅಟ್ ದಿಸ್ ಪಾಯಿಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವುಡ್ ಬಿ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ಅಂದರೆ ಈ ಥರ ಒಳಗಡೆ ಹೋಗ್ತಾ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು. ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಬಿ ಇದೆ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಸೊ B1 ಇದೆ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಓಕೆ, ಸಿಮಿಲರ್ಲಿ ಇದಕ್ಕೆ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಪ್ಲೈ ಮಾಡಿದ್ರೆ ಇದಕ್ಕೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೇ ಥರ ಸರ್ಕ್ಯುಲರಲ್ಲಿ ಹೋಗ್ತಾ ಇರುತ್ತೆ. ಆದರೆ ಇದರ ಡೈರೆಕ್ಷನ್ ಹೆಂಗಿರುತ್ತೆ ಅಂದರೆ ಇಟ್ ಈಸ್ ಅಪಿಯರಿಂಗ್ ಟು ಬಿ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್. ಅಂದರೆ ಬಿ ವಿಲ್ ಬಿ ಲೈಕ್ ದಿಸ್, ಅ ಪಾಯಿಂಟ್ ಆಗಿರುತ್ತೆ. ಸೊ ಬಿ ಈಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್. ಐ ವಿಲ್ ಕಾಲ್ ದಟ್ ಆ್ಯಸ್ B2. ಆದರೆ B1 ಆ್ಯಂಡ್ B2ದು ಮ್ಯಾಗ್ನಿಟ್ಯೂಡು ಒನ್ ಆ್ಯಂಡ್ ದ ಸೇಮ್ ಆಗಿರುತ್ತೆ. B1 ವಿಲ್ ಬಿ ಈಕ್ವಲ್ ಟು B2 ಆಗಿರುತ್ತೆ. ಅದ್ರ ಎರಡರದ್ದು ಡೈರೆಕ್ಷನ್ನು ಒಂದಕ್ಕೊಂದಕ್ಕೆ ಆಪೋಸಿಟ್ ಇದೆ. ಸೊ ದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ B ವಿಲ್ ಬಿ ಈಕ್ವಲ್ ಟು B1 ಮೈನಸ್ B2. ಎರಡರಲ್ಲೂ ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದೆ, ಎರಡೂ ಒಂದಕ್ಕೊಂದಕ್ಕೆ ಪ್ಯಾರಲಲ್ ಆಗಿದೆ. ಹಾಗಾಗಿ ಒಂದ್ರದ್ದೊಂದು ಮ್ಯಾಗ್ನೆಟಿಕ್ ಫೀಲ್ಡು ನಲ್ಲಿಫೈ ಆಗೋಗುತ್ತೆ. ಸೊ ದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವುಡ್ ಬಿ 0 when the point is placed at the midway of the 2 conductors. So option B is the correct answer for this question. ಸೊ ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀನೋ ಅದರದ್ದು PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮತ್ತು ಒಂದು ಕಮೆಂಟ್ನ ಪಿನ್ ಮಾಡಿದ್ದೀನಿ, ಅದರಲ್ಲೂ ಟೆಲಿಗ್ರಾಮ್ ಚಾನಲ್ ಇದೆ. ಮತ್ತು ನೀವು ಎಷ್ಟೊಂದು ಜನ ಕೇಳ್ತಾ ಇದ್ದೀರಿ ಯಾವ ಥರ ಬುಕ್ಕನ್ನು ರೆಫರ್ ಮಾಡಬೇಕು ಅಂತ. ಅದಕ್ಕೂ ಒಂದಿಷ್ಟು ನಾನು ಯೂಸ್ ಮಾಡೋ ಬುಕ್ಸ್ನ ಲಿಂಕ್ ಹಾಕಿದ್ದೀನಿ. ಯು ಕ್ಯಾನ್ ಚೆಕ್ ದಟ್ ಔಟ್ ಆ್ಯಸ್ ವೆಲ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇಫ್ ಯು ಲೈಕ್ ಮೈ ಎಫರ್ಟ್ಸ್, ಪ್ಲೀಸ್ ಡೂ ಲೈಕ್, ಶೇರ್, comment and subscribe. This is your teacher Nagabharana signing off with a smile. I will meet you guys in the next video. Until then, have a nice day. Bye.